ಇತ್ತೀಚೆಗೆ ನಗರದ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಮಾದಕೋಸ್ತಿಗಳಿಗೆ ಬಾನಿಸಳಾಗಿ ಮಹಡಿ ಮೇಲಿಂದ ಬಿದ್ದು ಒಂದು ಯುವತಿ ಮರಣ ಹೊಂದಿದ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿದೆ. ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಹೆಚ್ಚು ಡ್ರಗ್ಸ್ ಚಲಾವಣೆಯಾಗುತ್ತಿರುವುದು ತುಂಬಾ ಆತಂಕಕಾರಿಯಾದಂತಹ ವಿಷಯವಾಗಿದೆ. ಅದರಲ್ಲೂ ಯುವ ಜನತೆ ಈ ಡ್ರಗ್ಸ್ಗೆ ಬಲಿಪಶುಗಳಾಗ್ತಿದ್ದಾರೆ. ನಿಮ್ಮಲ್ಲಿ ನನ್ನದೊಂದು ಪ್ರಶ್ನೆ, ಈ ರೀತಿ ಯಾಕೆ ಡ್ರಗ್ಸ್ ಅಭ್ಯಾಸ ಮಾಡ್ಕೊಳ್ತಿದ್ದಾರೆ? ಕೆಲವರು ಈ ಡ್ರಗ್ಸ್ ಇಂದ ಸಿಗೋ ಮಜಕ್ಕೆ ಅದರ ದಾಸರಾಗ್ತಿದ್ದಾರೆ. ಇನ್ನು ಕೆಲವರು ತಾವು ಕೆಡದಲ್ದೆ ತಮ್ಮ ಜೊತೆಲಿರೋರ್ನು ಕೆಡಿಸ್ತಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡಿಸ್ತಾರೆ. ಈ ಡ್ರಗ್ಸ್ ಸಿಗೋದ್ರಿಂದ ತಾನೇ ಕೆಲವರು ಬಲಿ ಆಗ್ತಿರೋದು. ಅದು ಸಿಗದೆ ಇದ್ರೆ ಹೇಗ್ ಬಲಿ ಆಗ್ತಾರೆ? ಅದ್ರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಕಾಲೇಜು ಸ್ಕೂಲ್ಗಳಲ್ಲಿ ಯಥೇಚ್ಛವಾಗಿ ಈ ಡ್ರಗ್ಸ್ ದಂಧೆ ನಡೀತಿದೆ. ಈ ಡ್ರಗ್ಸ್ ಅವಳಿ ತಡೆಗಟ್ಟೋಕೆ ನಮ್ಮ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯವರು ಎಷ್ಟೇ ಕಠಿಣ ಕ್ರಮ ಕೈಗೊಳ್ತಿದ್ರು ಕೂಡ ಅದೇಗೋ ಅವ್ರ ಕಣ್ ತಪ್ಪಿಸಿ ನಮ್ಮ ಯುವ ಜನತೆ ಕೈಗೆ ಸಿಗ್ತಾ ಇದೆ. ಬರೀ ಮೇಲ್ನೋಟಕ್ಕೆ ಡ್ರಗ್ಸ್ ವ್ಯವಹಾರ ಮಾಡೋರು ಹಿಡಿಯೋದಲ್ಲ, ಆ ಡ್ರಗ್ಸ್ ಎಲ್ಲಿಂದ ಬರ್ತಿದೆ ಅದ್ರ ಮೂಲ ಕಂಡಿಡಿದ್ರೆ ಆಗ ಇಡೀ ಈ ಡ್ರಗ್ಸ್ ದಂಧೆನ ತಡೆಗಟ್ಟಬಹುದು ಅಂತ ನನ್ನ ಭಾವನೆ. ಈ ಡ್ರಗ್ಸ್ ಬಗ್ಗೆ ನಮ್ಮ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯವರು ಸೀರಿಯಸ್ ಆಗಿ ತೆಗೆದುಕೊಂಡು ಅಂತವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಿದ್ರೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿರೋ ನಮ್ಮಂತ ಯುವ ಜನತೆ ತಮ್ಮ ತನವನ್ನು ಕಳ್ಕೊಂಡು ಬಲಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದ್ರೆ ನಿಮ್ಗಳ ಅಭಿಪ್ರಾಯ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಕ್ರಮ ತೆಗೆದುಕೊಳ್ಬೇಕು ಅಂತನಾ? ಹೌದು. ಯಾಕೆ ಅದನ್ನ ಅಭ್ಯಾಸ ಮಾಡ್ಕೊಂಡಿರೋರ ಮನಸ್ಸನ್ನ ಪರಿವರ್ತನೆ ಮಾಡಿದ್ರೆ ಡ್ರಗ್ಸ್ ಸಪ್ಲೈ ಮಾಡೋರ್ನ ಕಡಿಮೆ ಮಾಡ್ಬೋದಲ್ಲ? ಅದು ಸಾಧ್ಯವಾಗದ ಮಾತು. ನಮ್ಮ ಸರ್ಕಾರ ಹೇಗಂದ್ರೆ ಸಿಗರೇಟ್ ಅನ್ನು ಸೇದಬೇಡಿ, ಕ್ಯಾನ್ಸರ್ಗೆ ತುತ್ತಾಗ್ತೀರಾ, ಕುಡಿತಕ್ಕೆ ದಾಸರಾಗಬೇಡಿ, ನಿಮ್ ಬಾಳನ್ನೂ ಹಾಳು ಮಾಡ್ಕೊಂತೀರಾ ಅಂತ ಎಚ್ಚರಿಕೆಗಳನ್ನೂ ಕೊಡ್ತಾರೆ. ಅಂತವುಗಳನ್ನ ತಯಾರಿಸೋದಕ್ಕೆ ಲೈಸೆನ್ಸ್ಗಳನ್ನು ಕೊಡ್ತಾರೆ. ಒಂದಂತೂ ಸತ್ಯ, ನಮ್ಮ ಪೊಲೀಸ್ನವರು ಮನ್ಸ್ ಮಾಡಿ ಅದ್ರ ಮೂಲ ಕಂಡಿಡಿದ ದಿನ ಈ ಡ್ರಗ್ಸ್ಗೆ ಬಲಿಯಾಗೋದನ್ನ ತಡಿಬಹುದು. ಇದುವರೆಗೂ ಡ್ರಗ್ಸ್ ಬಗ್ಗೆ ಆಗುತ್ತಿರುವ ಅನಾಹುತಗಳ ಬಗ್ಗೆ ಮಾತನಾಡಲು ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬೆಂಗಳೂರು ಈಗ ಮಾದಕ ವಸ್ತುಗಳ ರಾಜಧಾನಿ. ಅಣ್ಣ ಒಂದ್ ನಿಮಿಷ ಅಣ್ಣ ತಗೊಳ್ರಿ. ಹಲೋ, ಏನು ಜೋರಾಗಿದೆಯಾ ವ್ಯವಹಾರ? ದೇವ್ರ ದಯದಿಂದ ತುಂಬಾ ಚೆನ್ನಾಗಿದೆ. ಹೌದು, ನೀವ್ಯಾರು? ಕೃಷ್ಣ ಹುಟ್ಟಾಗ ಮಳೆಲ್ ನೆನಿಬಾರ್ದು ಅಂತ ಆಶ್ರಯ ಕೊಟ್ಟವನು ಕಾಳಿಂಗ. ಉಸಿರು ಬಿಟ್ರೆ ವಿಷ. ಅಣ್ಣ ಹೇಳಿ ಅಣ್ಣ. ಇದುವರೆಗೂ ನೀನ್ ಯಾರಿಗೆ ಕೊಟ್ಟೆ, ಏನ್ ಮಾಡ್ದೆ ಅನ್ನೋದು ನನಗೆ ಬೇಕಾಗಿಲ್ಲ. ಇವತ್ತಿಂದ ನಿನ್ ವ್ಯವಹಾರದಲ್ಲಿ ಒಂದ್ ಪಾಲ್ ಮಾಮೂಲು ನನಗ್ ಬರ್ಬೇಕು. ಹುಡುಗರ ಕೈಯಲ್ಲಿ ಕೊಟ್ಟು ಕಳ್ಸೋ. ಅದು ಹಂಗಲ್ಲ. ಆಗ್ಲೇ ಹೇಳ್ದೆ, ಕಾಳಿಂಗ. ಉಸಿರು ಬಿಟ್ರೆ ಆಯ್ತಣ್ಣ. ಒಂದ್ ನಿಮಿಷ. ದುಡ್ಡು ತರಕ್ ಹೋಗಿರ್ಬೇಕು. ಯಾರದು? ನಮ್ ಏರಿಯಾದಲ್ಲಿ ನಮ್ ಗುಹೆ ಒಳಗೆ ನುಗ್ಗಿ ಸಿಂಹದ ಬಾಯಿಗೆ ಕೈ ಹಾಕೋ ಧೈರ್ಯ ಮಾಡಿರೋದು? ನೀವೇನ್ರ? ಯಾರ ನೀವು? ಕಾಲಿಡಕ್ ಮುಂಚೆ ಜಾಗ ನೋಡ್ಬೇಕು, ಕಣ್ ಬಿಡಕ್ ಮುಂಚೆ ಎದುರಾಳಿ ಬಗ್ಗೆ ತಿಳ್ಕೋಬೇಕು. ಏಕಾಏಕಿ ನುಗ್ಗಿದ್ರೆ ಎಣಿಸ್ಕೊಳ್ಳೋದಕ್ಕೆ ನಿಮ್ ನಲ್ಲಿ ಮೂಳೆಲ್ಲೂ ಸಿಗಲ್ಲ. ಯಾರು ನೀವು? ನಮ್ಮಣ್ಣ ಲೈನಲ್ಲಿ ಇದಾರೆ, ಮಾತಾಡೋ. ನಾವ್ ಯಾರು ಅಂತ ಗೊತ್ತಾಗುತ್ತೆ. ಮಜ್ದೂರ್, ನಾನ್ಯಾಕೋ ಮಾತಾಡ್ಲಿ? ದಮ್ಮಿದ್ರಲ್ಲಿಗೆ ಬರಕ್ ಹೇಳು, ನಾನಿಲ್ಲೇ ಇರ್ತೀನಿ. ಅಣ್ಣ ಆಯ್ತೇನೋ? ಇಸ್ಕೊಂಡ್ರ? ಇಲ್ಲ ಅಣ್ಣ, ನೀವೇ ಬರ್ಬೇಕಂತೆ. ಯಾಕಂತೆ? ಬಿಲ್ಡರ್ಗೆ. ಬಿಲ್ಡರ್ ಅಲ್ಲಣ್ಣ ಹೇಳಿದ್ದು. ಬಿಲ್ಡರ್ ಫೋನ್ ಮಾಡಿ ಸಿಮ್ಮನ್ನ. ಸಿಂಹ ಅಂತೇನು? ಅಣ್ಣ ಅಣ್ಣ ಅನ್ನು ನಾನೇ ಬರಕ್ ಹೇಳಿದ್ದು. ಈ ಸಿಂಹನ ಹತ್ರ ಆಟ ಆಡ್ತೀಯ? ನಾನು ಕಾಳಿಗುಡಿ ಸಿಂಹ. ನಮ್ಮ ಏರಿಯಾದೆಲ್ಲ ರೋಲ್ ಕಾಲ. ಇವತ್ತು ಈ ಸಿಂಹದ ಬೇಟೆನ ಯಾರು ತಪ್ಸಕ್ಕಾಗಲ್ಲ. ಬಾ, ಬೇಗ ಬಾ. ಬರ್ತೀನಿ. ಸಿಂಹ ಆಹಾರ ಕುಡ್ಕೊಂಡು ಹೋಗಿ ವೀಕ್ ಆಗಿರೋದ್ನೇ ಬೇಟೆ ಆಡೋದು. ಆದ್ರೆ ಇವನು ಕಾಳಿಂಗ. ಉಸಿರು ಬಿಟ್ರೆ ವಿಷ. ಬಾ, ಬೇಗ ಬಾ. ಎದುರಾಳಿ ಯಾರು ಇಲ್ಲ ಅನ್ಕೊಂಡಿದ್ದೆ, ಈಗ ಖದರ್ ಬಂತು ನನ್ನ ದಂಧೆಗೆ.
ಏಯ್ ದುಡ್ಡನ್ನ ಟೇಬಲ್ ಮೇಲೆ ಜೋಡಿಸಿಡು. ತಾಕತ್ತಿದ್ರೆ ಅವನಿಗೆ ಅದ್ರಲ್ಲಿ ಒಂದು ನೋಟ್ ಮುಟ್ಲಿ ನೋಡೋಣ. ಸರಿ ಅಣ್ಣ. ಅಣ್ಣ ಬಂದ್ರು. ಬಾ ಬಾ ಬಂದ್ಯಾ? ಯಾರೋ ನೀನು? ಈ ಏರಿಯಾಗ ನಾನೊಬ್ಬನೇ ದಾದಾ. ಇನ್ನೊಂದ್ ಕೈ ಇರ್ಲೇಬಾರ್ದು. ಮುಟ್ಟು. ಈ ಬಂಡ್ಲಲ್ಲಿ ಒಂದು ನೋಟ್ ಮುಟ್ಟಿದ್ರು ನೀನ್ ಬಾಡಿ ಇಲ್ಲಿಂದ ಹೊರಗೋಗಲ್ಲ. ಆಯ್ತಾ ಗುಡುಗಿದೆಲ್ಲ ಆಯ್ತಾ? ಏಯ್, ಏನ್ ಸುಮ್ನೆ ಇದ್ರೆ ಬೇಜಾರ್ ನಿಗಿರ್ತಾ ಇದೀಯಾ? ಪ್ರಪಂಚ ಬದಲಾಗಿದೆ. ತಾಕತ್ತಿದ್ದೊಂದು ಗೆಲ್ತಾನೆ. ನನಗೆ ಆವಾಜ್ ಆಗ್ತೀಯಾ? ಏಯ್, ಮಚ್ಚು ಲಾಂಗ್ಗಳಲ್ಲಿ ಹೊಡೆದಾಡೋದು ಹಳೆ ಸ್ಟೈಲ್ ಆಗೋಯ್ತು. ಅದ್ರಲ್ಲಿ ಹೊಡೆದ್ರು ಸಾಯಕ್ಕೆ ಟೈಮ್ ಬೇಕಾಗತ್ತೆ. 2 ಅಡಿ ಮಚ್ಚಿಗಿಂತ 1 ಇಂಚ್ ಬುಲೆಟ್ಗೆ ಈಗ ವ್ಯಾಲ್ಯೂ. ಏಯ್, ಭಯ ಪಡ್ಬೇಡ. ದುಡ್ಡೆಲ್ಲ ಬ್ರೀಫ್ ಕೇಸಿಗೆ ತುಂಬಿಸು. ಝಾನ್ಸಿ. ಬೇಗ. ಒಂದು ಕ್ಷಣದಲ್ಲಿ ಮಿಂಚ್ ಹೊಡೆದಾಗ ಬಂದು ಈ ದುಡ್ಡನ್ನು ಪಟಾಯಿಸಿ ನನ್ನ ಸೋಲನ್ನು ತಪ್ಪಿಸ್ದೆ. ಆದ್ರೆ ಈ ದುಡ್ಡು ಎತ್ಕೊಂಡು ಎಲ್ಲಿ ಗಾಯ ಬಾಗ್ಬಿಡ್ತೀವಿ ಅನ್ಕೊಂಡ್ಬಿಟ್ಟಿದ್ದೆ. ನಿಯತ್ತಿಗೆ ಇನ್ನೊಂದು ಹೆಸರು ಈ ಝಾನ್ಸಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ಅಲ್ಲಿ ನಾನು ನಿನ್ ಕಡೆ ಹೇಳು ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಮುಂದಿನ ಡೀಲ್ಗಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಸುಮ್ನೆ ಹಾಗೆ ಮೇಂಟೈನ್ ಮಾಡಿದೆ. ಗೊತ್ತಾಯ್ತಾ? ಬಾಯ್. ನೋಡ್ರು, ನನ್ನ ಜೊತೆ ನೀವಿಷ್ಟು ಜನ ಇದ್ರು ಟೈಮಿಗೆ ಕರೆಕ್ಟಾಗಿ ಎಂಟ್ರಿ ಕೊಟ್ಟು ಹೇಗೆ ಮುಗಿಸ್ಬಿಟ್ಲು. ನೋಡಿ, ಅಣ್ಣ ಖುಷಿಯಾಗವ್ರೆ. ಮಜಾ ಮಾಡಿ.